ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು 3 ವರ್ಷಗಳು ತುಂಬಿದೆ. ಅದರಲ್ಲಿ ಮೊದಲ ಗ್ಯಾರಂಟಿಯಾದ ಶಕ್ತಿ ಯೋಜನೆಯಿಂದ ರಾಜ್ಯಾದ್ಯಂತ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಒದಗಿಸಿಕೊಟ್ಟಿತ್ತು. ಈ ಗ್ಯಾರಂಟಿ ಮಹಿಳೆಯರಿಗೆ ವರದಾನವಾದರೆ ಪುರುಷರಿಗೆ ಬರೆಯಾಗಿ ಪರಿಣಮಿಸಿತ್ತು. ಬರ್ತಾ ಶಕ್ತಿ ಯೋಜನೆಯಿಂದ ಹೆಚ್ಚಾದ ಮಹಿಳೆಯರ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ತೊಂದರೆಯಾಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಕಾಲೇಜುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇರತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿದಿನ ವಿವಿಧ ತಾಲೂಕುಗಳಿಂದ ನಗರಕ್ಕೆ ಆಗಮಿಸುತ್ತಾರೆ. ಆದರೆ ಸಂಜೆ ಕಾಲೇಜು ಮುಗಿದ ಬಳಿಕ ಮನೆಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದಲೇ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ದಟ್ಟಣೆ ಹೆಚ್ಚಾಗುತ್ತದೆ. ಸಂಜೆ 7 ಗಂಟೆಯಾದರೂ ಸಹ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕೆಲವೊಮ್ಮೆ ಬಸ್ ಬಂದರೂ ಸಹ ಜನರಿಂದ ತುಂಬಿ ತುಳುಕುತ್ತಿದ್ದು ವಿದ್ಯಾರ್ಥಿಗಳಿಗೆ ಹತ್ತಲು ಅವಕಾಶವೇ ಸಿಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದುವರೆಗೂ 5 ಮುಕ್ಕಾಲಾಗಿದೆ. 2 ಬಸ್ ಬಿಟ್ಟಿದ್ದೀರಾ? ಗೊತ್ತಾಗುತ್ತೆ. ಹೋಗಿ ಮುಂದೆ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಬೆಂಗಳೂರು ಸರಿಸಮಾನವಾಗಿ ಬೆಳೀತಾ ಇರೋದು ಒಂದು ಜಿಲ್ಲೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಇವತ್ತು ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಾಲಿಟೆಕ್ನಿಕ್ ಕಾಲೇಜುಗಳಿದ್ದಾವೆ. ಸರಿಸುಮಾರು ಎಲ್ಲ ಕಡೆ ಟಾಪ್ ಮೋಸ್ಟ್ ವಿದ್ಯಾರ್ಥಿಗಳು ಇವತ್ತು ಎಲ್ಲ ತಾಲೂಕುಗಳು, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಿಯರ್ಲಿ 5 ತಾಲೂಕಿದ್ರೆ ಹೊಸದಾಗಿರೋ 2 ತಾಲೂಕು ಸೇರಿ 7 ತಾಲೂಕೀಗ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಡೆಸಿ ಹತ್ತತ್ರ ನಮ್ಮ ಸರಿಸುಮಾರು ಒಂದು 20,000ವರೆಗೂ ಇವತ್ತು ಸ್ಟ್ರೆಂತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ವಿದ್ಯಾರ್ಥಿಗಳು ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ನೋಡ್ಬೋದು ಎಷ್ಟೋ ಜನ ಹೆಣ್ಮಕ್ಳು ಏನಂದರೆ ನಾವು ಒಂದು ಟಾಪರ್ಸ್ ಆಗಬೇಕು, ಒಂದು ಒಳ್ಳೆಯ ಹೆಸರು ಸಂಪಾದಿಸ್ಬೇಕು ಅಂತ ತಾಲೂಕು ಕೇಂದ್ರದಲ್ಲಿ ತುಂಬಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಕಾಲೇಜುಗಳಿಗೆ ಬಂದು ಸೇರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆ ಶುರುವಾಗುವಂಥ ನಮ್ಮ ವಿದ್ಯಾರ್ಥಿಗಳ ಜಾಥಾ ಅಂದರೆ ಮನೆಯಿಂದ ಬಿಟ್ಟು ಕಾಲೇಜ್ ಸೇರ್ಬೇಕಾದ್ರೆ 9 ಗಂಟೆ ಆಗುತ್ತೆ.
9 ಗಂಟೆಗೆ ಎಲ್ಲ ತಾಲೂಕು ಅದು ಏನು ಪ್ರೈವೇಟ್ ಬಸ್ ಸಿಗುತ್ತೋ ಗೌರ್ಮೆಂಟ್ ಬಸ್ ಸಿಗುತ್ತೋ, ಏನು ಆಧಾರ್ ಕಾರ್ಡ್ ತಗೊಂಡೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಬರಬೇಕು ಅನ್ನೋ ಈ ಉದ್ದೇಶನೂ ಇಲ್ದಿರ ಪ್ರೈವೇಟ್ ಬಸ್ಗೂ ತುಂಬಿ ತುಳ್ಕೊಂಡು ಬರ್ತಾರೆ ವಿದ್ಯಾರ್ಥಿಗಳು. ಆದರೆ ಮಧ್ಯಾಹ್ನ ಆದಮೇಲೆ ನಿಜವಾದ ಏನೋ ದುರಂತ ಶುರುವಾಗುತ್ತೆ. 2 ಗಂಟೆಗೆ ಶುರುವಾದರೆ ಪಾಪ ವಿದ್ಯಾರ್ಥಿಗಳೆಲ್ಲ ಕಾಲೇಜುಗಳು ಮುಗಿಸ್ಕೊಂಡು 2 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಿದ್ದೋದ್ರೆ 2 ಗಂಟೆಯಿಂದ 5 ಗಂಟೆ 6 ಗಂಟೆ ನೀವು ನೋಡ್ಬೋದು. ನಮ್ಮ ಇದರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡ್ಬೋದು. ಗೌರಿಬಿದನೂರು ಬಸ್ಸುಗಳು ಮಧ್ಯಾಹ್ನ 3 ಗಂಟೆ ಶುರು ಆದರೆ ಅದು ಗೌರಿಬಿದನೂರಿಂದ ಹಿಡಿದು ಆ ಕಡೆ ಏನೋ ತೊಂಡೆಬಾವಿ ಈ ಕಡೆ ಹೋಗೋ ವಿದ್ಯಾರ್ಥಿಗಳು ಬಾಗೇಪಲ್ಲಿ, ನಿಮಗೆಲ್ಲ ಗೊತ್ತಿದೆ ಹೈವೇದಲ್ಲಿ ಬಾಗೇಪಲ್ಲಿ ಇದ್ರು, ಬಾಗೇಪಲ್ಲಿಂದ ಚೇಳೂರಿಗೆ ಹೋಗ್ಬೇಕಾಗತ್ತೆ. ಅದೇ ಥರ ಶಿಡ್ಲಘಟ್ಟ ನೋಡ್ಬೇಕು, ಶಿಡ್ಲಘಟ್ಟೆಯಿಂದ ಜಂಗಮಕೋಟೆ ಕ್ರಾಸು ಈ ಕಡೆಯಿಂದ ಬರ್ತಾರೆ. ಚಿಂತಾಮಣಿಯಿಂದ 36 ಕಿಲೋಮೀಟ್ರು ಏನೋ ಲಾಸ್ಟ್ ಬಾರ್ಡರ್ ಯನಮಲಪಾಡಿ ಅಂತ, ಅದು ಫೈನಲ್ಲು, ಅದು ಆಂಧ್ರ ಬಾರ್ಡ್ರು. ಅಲ್ಲಿಂದ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರಕ್ಕೆ ಪ್ರತಿದಿನ 3 ಗಂಟೆ ಅವ್ರು ಟ್ರಾವೆಲ್ಲೇ ಸರೋಗುತ್ತೆ. ಅಂಥದ್ರಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆವರೆಗೂ ಬಸ್ಸುಗಳಿಲ್ಲ ಅಂತ ಅಳ್ದಾಡ್ತಾ ಇದ್ದಾರೆ. ಬೆಳಗ್ಗೆ ಬಸ್ಸುಗಳಿರೋದೇನು, ಸಾಯಂಕಾಲ ಬಸ್ಸುಗಳು ಯಾಕೆ ಶಾರ್ಟೇಜ್ ಬರ್ತಾ ಇದೆ ಇವತ್ತವರೆಗೂ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸೊ ಮೊನ್ನೆ ನಿಮಗೆಲ್ಲ ಗೊತ್ತೇ ಇರ್ಬೋದು, ಒಂದು ದೊಡ್ಡ ದುರಂತ. ಈ ಒಂದು ಕಾನೂನು ವಿದ್ಯಾರ್ಥಿನಿ ಪಾಪ ಅಲ್ಲಿ ಕಾಲೇಜ್ ಮುಗಿಸ್ಕೊಂಡು ಬಸ್ ಹತ್ತಬೇಕಾದ್ರೆ ನಮ್ಮ ನಿಜವಾದ ಪರಿಸ್ಥಿತಿ ನೋಡಬೇಕು. ಬೆಂಗಳೂರಿಗೆ ಹೋಗೋ ಬಸ್ಸುಗಳಲ್ಲಿ ಮತ್ತು ಚಿಂತಾಮಣಿಗೆ ಹೋಗೋ ಬಸ್ಸುಗಳಲ್ಲಿ ನಿಂತ್ಕೊಳಕ್ಕೆ ಜಾಗ ಇರಲ್ಲ. ಆ ನಿಂತ್ಕೊಂಡಿರೋ ಜಾಗದಲ್ಲಿ ಆ ಹತ್ತಬೇಕಾದ್ರೆ ಆ ಹುಡುಗಿ ಕಾಲು ಜಾರು ಬಿದ್ದು ಅದ್ರ ಮೇಲೆ ಬಸ್ ಹರಿದು ಪಾಪ ಆ ಹುಡುಗಿ 2 ಕಾಲು ಕಳ್ಕೊಳ್ಳೋ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಅದಕ್ಕೇನೋ ನಾವು ಪರಿಹಾರ ಕೊಡ್ಬೋದು, ಬಟ್ ಪರಿಹಾರ ಕಾಲು ತಂದ್ಕೊಳಲ್ಲ, ಪರಿಹಾರ ಪ್ರಾಣವನ್ನು ತಂದ್ಕೊಡಲ್ಲ. ಇವತ್ತು ಯಾವುದೇ ಪರಿಹಾರಕ್ಕಿಂತ ಹೆಚ್ಚಾಗಿ ಅವರ ಪ್ರಾಣ ಮುಖ್ಯ. ವಿದ್ಯಾರ್ಥಿಗಳು ದೇಶದ ಸ್ವತ್ತು. ಇವತ್ತು ಸರ್ಕಾರ ನಿಜವಾಗ್ಲಿ ಇವತ್ತೇನು ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಹೆಣ್ಮಕ್ಳು ಇವತ್ತು ತಗೊಂಡು ಬಸ್ ಸೌಲಭ್ಯವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಆಗರಂತೆ ಒಂದು ಬಸ್ ಸೌಲಭ್ಯನೂ ಸಿಗಬೇಕಲ್ವ. ಈಗ ಬಸ್ ಸೌಲಭ್ಯ ಈಗ ಸಿಗದಿರೋದ್ರಿಂದ ನಿಜವಾದ ತೊಂದರೆ. ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡಬೇಕಾದ್ರೆ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಮಹಿಳೆಯರು, ವೃದ್ಧರು ಇರ್ತಾರೆ. ಅಲ್ಲಿ ಬಸ್ಗಳ ಬಿದ್ದು ಬೀಳೋದೋಗ್ಲಿ, ಆ ತುಂಬಿರೋ ಇದರಲ್ಲಿ ಗಾಳಿ ಆಡಿದ್ರೆ ಯಾರೋ ಸತ್ತೋಗ್ಬಿಡ್ತಾರೆ ಅನ್ನೋ ಭಯ ಆಗುತ್ತೆ. ಅಷ್ಟು ತೀವ್ರವಾದ ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರಿ ಬಸ್ ವ್ಯವಸ್ಥೆಯಲ್ಲಿ ಆಗ್ತಾಯಿದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಇವತ್ತೇನು ಸೌಲಭ್ಯ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಬಸ್ಸುಗಳು ಕೊಡ್ರಿ. ಸಾಯಂಕಾಲ ಎಕ್ಸ್ಟ್ರಾ ನಿಮಗೆ ಅದ್ರ ಮೇಲೆ ಈಗ ರೆವಿನ್ಯೂ ಜನ್ರೇಟ್ ಆಗಲೇಬೇಕು. ರೆವಿನ್ಯೂ ಜನ್ರೇಟ್ ಆಗ್ತಾ ಇಲ್ಲ. ಇವಾಗ ಕೆಲವ್ರು ಏನು ಹೇಳ್ತಾರೆ, ಇವಾಗ ಗ್ಯಾರಂಟಿ ಇದ್ಮೇಲೇನು ಗ್ಯಾರಂಟಿ ಆಧಾರ್ ಕಾರ್ಡಲ್ಲಿ ನೀವು ಹೆಣ್ಮಕ್ಳು ಬಿಡ್ತಿರೋದ್ರಿಂದ ಜನ್ರೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಇವಾಗೆಲ್ಲ ಬೇರೆ ಏನು ಇಂಟರ್ಸ್ಟೇಟ್ ಬಸ್ಸಸ್ಸಿಂದ ಆಗ್ತಿದೆ. ಸಾಯಂಕಾಲ ಆ ಟೈಮಲ್ಲಿ ಸರಿಸುಮಾರು ಸಾಯಂಕಾಲ 3 ಗಂಟೆಯಿಂದ 5 ಗಂಟೆವರೆಗೂ ಒಂದು ಎಕ್ಸ್ಟ್ರಾ ಬಸ್ಸನ್ನು ಹಾಕಿದ್ರೆ ವಿದ್ಯಾರ್ಥಿಗಳು ಸೇಫಾಗಿ ಮನೆಗೆ ಸೇರೋ ಥರ ಪರಿಸ್ಥಿತಿ ಶುರು ಮಾಡಬೇಕು. ಅದನ್ನು ಆ ಪರಿಸ್ಥಿತಿ ಜನ್ರೇಟ್ ಮಾಡೋ ಕೆಲಸದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಜಿಲ್ಲಾಡಳಿತ ಎಲ್ಲ ಮತ್ತು ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ, ಅಲ್ಲಿ ಜಾಸ್ತಿ ಜನ ಆ ಟೈಮಲ್ಲಿ ಪೊಲೀಸ್ ಇಲಾಖೆನೂ ತುಂಬ ಇರಲೇಬೇಕಾಗುತ್ತೆ. ಯಾಕಂದರೆ ಬಸ್ ಸ್ಟ್ಯಾಂಡಲ್ಲೂ ಹೆಚ್ಚು ಇವತ್ತು ಕ್ರೌಡ್ ಆದಾಗಿಂದ ಕಳ್ತನಗಳು ಜಾಸ್ತಿ ಆಗ್ತದೆ. ಆ ಕಳ್ತನಗಳು ಆಗೋದು ಯಾರು ಬರ್ತಾವ್ರೆ ಎಲ್ಲೋ ಹೋಗ್ತಾರೋ ಗೊತ್ತಾಗಲ್ಲ. ಅಲ್ಲಿ CC ಕ್ಯಾಮ್ರಾ ವ್ಯವಸ್ಥೆಗಳು ಸರಿಯಾಗಿಲ್ಲ. ಸೊ ಆದ್ದರಿಂದ ಹೆಣ್ಮಕ್ಳ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಮಹಿಳೆಯರ ಹಿತದೃಷ್ಟಿಯಿಂದ ಸಾಯಂಕಾಲ 3 ಗಂಟೆ ಮೇಲೆ ಹೆಚ್ಚು ಬಸ್ ಸೌಲಭ್ಯನ ಕಲಿಸ್ಬೇಕು ಅಂತ ಇದನ್ನು ಆಗ್ರಹಿಸ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡಿರುವ ಉಚಿತ ಅಥವಾ ವಿದ್ಯಾರ್ಥಿ ಪಾಸ್ ತೋರಿಸಿದರೆ ಕೆಲ ಬಸ್ಗಳ ಸಿಬ್ಬಂದಿ ಬಸ್ ನಿಲ್ಲಿಸದೆ ತೆರಳುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಖಾಸಗಿ ವಾಹನಗಳಿಗೆ ಹೆಚ್ಚುವರಿ ಹಣ ನೀಡಿ ತೆರಳಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಅದಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡದ ಹಿನ್ನೆಲೆ ವಿದ್ಯಾರ್ಥಿಗಳೇ ಹೆಚ್ಚು ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ನನ್ನ ವಿದ್ಯಾರ್ಥಿಗಳು ಕ್ಲಾಸ್ಗೆ ಹೋಗದೇ ಇದ್ದಾಗ ಅವರ ಭವಿಷ್ಯದ ಮೇಲೆ ಹೊಡೆದಂಗೆ ಅಂತ ಇವತ್ತು ಏನು ವಿದ್ಯಾರ್ಥಿಗಳನ್ನ ಇವತ್ತು ಸಮಯಕ್ಕೆ ಸರಿಯಾಗಿ ಅಂತ ಕಷ್ಟಪಟ್ಟು ಓದಿಸೋವಂಥ ಈ ಸಂದರ್ಭದಲ್ಲಿ ಯಾವಾಗ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲವೋ ಆವಾಗ ಸರಿಯಾದ ಸಮಯಕ್ಕೆ ಅವರು ತಮ್ಮ ವಿದ್ಯಾರ್ಥಿ ಸಮಯವನ್ನು ವ್ಯರ್ಥ ಮಾಡಿ ಕಾಲಹರಣ ಮಾಡಿ ಮನೆಗೆ ಹೋಗುವಂಥ ಪರಿಸ್ಥಿತಿಗಳಾಗ್ತಾಯಿದೆ. ಇವತ್ತು ಏನು ಈ ಉಚಿತ ವ್ಯವಸ್ಥೆ ಮಾಡಿದಾಗಿಂದ ಸರ್ಕಾರದಿಂದ ಕರ್ನಾಟಕ ಸಾರಿಗೆ ವ್ಯವಸ್ಥೆಗೆ ಎಲ್ಲ ವಿದ್ಯಾರ್ಥಿಗಳಿಂದ ವಸೂಲಿ ಮಾಡಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿಸ್ಬೇಕಾಗಿತ್ತು. ಇನ್ನೊಂದು ಏನಾದರೆ ಅಂತಾರಾಜ್ಯ ಬೋರ್ಡ್ ಹಾಕ್ಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ತುಂಬ ಅನಾನುಕೂಲ ಮಾಡಿ ಮತ್ತು ಅರ್ಧ ಗಂಟೆ ಆದ್ರೂ ಡಿಪೋಯಿಂದ ಬಸ್ ವ್ಯವಸ್ಥೆ ಕಲ್ಪಿಸೋದಿಲ್ಲ. ಈಗ ಈ ರಾಜ್ಯದಿಂದ ಎಲ್ಲ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಹೆಚ್ಚಾಗ್ತಿದೆ. ಯಾಕಂದರೆ ಜನಸಂಖ್ಯೆ ಓಡಾಟ ಹೆಚ್ಚಿರೋದ್ರಿಂದ ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಸಾರಿಗೆ ಸಚಿವರು ಹೆಚ್ಚಿನ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಲು ವಿಫಲರಾಗಿದ್ದಾರೆ. ಆದರೆ ಈ ಸರ್ಕಾರದ ಉಚಿತ ವ್ಯವಸ್ಥೆಯನ್ನು ಮಾಡಿ ಈಗ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರ ಸಂಖ್ಯೆ ಓಡಾಟ ಜಾಸ್ತಿ ಇರೋದರಿಂದ ಇದನ್ನೆಲ್ಲ ಅನಾನುಕೂಲಗಳಾಗ್ತಾ ಇರೋದ್ರಿಂದ ಈ ಸರ್ಕಾರವನ್ನು ಅವರಿಗೆ ಸಮರ್ಪದ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಅರ್ಧ ಗಂಟೆ ಆದ್ರೂ 3-4 ಬಸ್ಸುಗಳ ಜನ ಈಗ ಕಾದ್ಕೊಂಡು ಬಸ್ ಸ್ಟಾಪಲ್ಲೇ ಒದ್ದಾಡಿ ಮತ್ತು ಮೊನ್ನೆ ತಾನೇ ನಮ್ಮ SSCT ಕಾಲೇಜ್ ಬಳಿ ಒಬ್ಬ ವಿದ್ಯಾರ್ಥಿಯನ್ನು ಸಾವನ್ನಪ್ಪಿದರು. ಮೊನ್ನೆ ಇಲ್ಲಿ ಸಾರಿಗೆ ಬಸ್ ಸ್ಟಾಪಲ್ಲಿ ಅಲ್ಲೇ ಡೋರಿಂದ ಬಿದ್ದು ಅದೆಲ್ಲ ಅನಾಹುತಗಳಾಗಿದ್ದು. ಈ ಎಲ್ಲ ಘಟನೆಗಳನ್ನು ಕಣ್ಣಾರೆ ನೋಡಿ
ಏನು ಸಮರ್ಪಕವಾದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದಕ್ಕೆ ಏನು ಇವತ್ತು ಸರ್ಕಾರದವರು ಎಚ್ಚೆತ್ತುಕೊಂಡು ಇವ್ರಿಗೇನಾದರೂ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಬಸ್ ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ವಿಫಲವಾಗಿದ್ದಾರೆ. ಇವನ್ನೆಲ್ಲ ನಾವು ಖಂಡಿಸಿ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, ಸಮರ್ಪಕವಾಗಿ ಬಸ್ ವ್ಯವಸ್ಥೆನೇ ಕಲ್ಪಿಸದೇ ಇದ್ದಾಗ ಜನರನ್ನ, ಈ ವಿದ್ಯಾರ್ಥಿಗಳನ್ನೇ ಭವಿಷ್ಯದ ಮೇಲೆ ಹೊಡ್ತಾ ಹೊಡೆದಂಗೆ ಈ ರಾಜ್ಯ ಇನ್ನು ಮತ್ತೇನು ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಮತ್ತೆ ಒಂದು ಸರಿಯಾಗಿ ಸಮಯಕ್ಕೆ ಬಸ್ ವ್ಯವಸ್ಥೆನೇ ಕಲ್ಪಿಸ್ಕೊಡ್ತಾ ಇದ್ದಾಗ ಇನ್ನು ಈ ರಾಜ್ಯ ಅಭಿವೃದ್ಧಿ ಬಗ್ಗೆ ಯಾವ ಥರ ಆಗ್ತಾಯಿದೆ ಅಂತ ನೋಡಬೇಕಾಗುತ್ತೆ ಸರ್. ಯಾಕಂದರೆ ಇವತ್ತೊಂದು ದಿವಸದಲ್ಲಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕಡೆಗೇ ಇವತ್ತು 1/4 ಗಂಟೆ ಅರ್ಧ ಗಂಟೆ ಒಂದು ಬಸ್ಸು, ಬೆಂಗಳೂರು ಕಡೆನೇ ಅಷ್ಟೇ ನಾನ್ ಸ್ಟಾಪ್ ಗಾಡಿ ಹಾಕೋ ಬರ್ತಾರೆ ಪಾಪ. ಎಲ್ಲ ವಿದ್ಯಾರ್ಥಿಗಳನ್ನು 500 ಜನ 200 ಜನ 300 ಜನ ಅಲ್ಲಿ ಬಸ್ ಕಟ್ಕೊಂಡು ಅವರೆಲ್ಲ ಹೋಮ್ ಗಾರ್ಡ್ಸ್ ಎಲ್ಲ ಸೈಡಿಗೆ ತೊಳ್ಳೋಂಥ ವ್ಯವಸ್ಥೆ ಆಗ್ತಾಯಿದೆ ನೋಡಿ. ಈಗ ಎಲ್ಲ ಸರ್ಕಾರಿ ಬಸ್ಗಳೇ ತಾನೇ, ಮತ್ತು ಅಂತಾರಾಜ್ಯ ಬಸ್ ಅಂತಲೇ ಯಾಕೆ ಕಳಿಸ್ಬೇಕು? ಇವ್ರು ಕೂಡ ದುಡ್ಡು ಪಾಸ್ ಕೊಡ್ತಾರಲ್ಲ, ಪಾಸ್ ಫ್ರೀಯಾಗಿ ಏನಾದರೂ ಕೊಡ್ತಾರಾ ವಿದ್ಯಾರ್ಥಿಗಳಿಗೆ? ಇಲ್ಲ, ದುಡ್ಡು ತಗೊಂತಾರೆ. ಆ ದುಡ್ಡನ್ನು ಒಂದೇ ಸಾರಿ ತಗೊಂತಾರಲ್ಲ. ಇದು ಬಡ್ಡಿ ವ್ಯವಸ್ಥೆ ಮಾಡಿದಾಗ ಚಾರ್ಜಿಗಿಂತ ಜಾಸ್ತಿನೇ ಆಗುತ್ತೆ ಅವ್ರ ಹತ್ರ. 1800 ರೂಪಾಯಿಯನ್ನು ತಗೊಂಡಾಗ ವರ್ಷಕ್ಕೆ ಅವ್ರ ಓಡಾಟ ಎಷ್ಟಿರುತ್ತೆ ಅಂದರೆ 8 ತಿಂಗಳಿರುತ್ತೆ, 3 ತಿಂಗಳು ರಜಾ ಇರುತ್ತೆ, 9 ತಿಂಗಳಲ್ಲೇ ಸರಿಯಾಗಿ ಸಮಯಕ್ಕೆ ಅವ್ರು ಪಾಸ್ ಸಿಗದೇ ಇದ್ದಾಗ ಖಾಸಗಿ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಹೊಟ್ಟೋಗ್ತಾರೆ. ಯಾಕಂದರೆ ಭವಿಷ್ಯದ ಮೇಲೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕಂತ ನೆಪ ಇಟ್ಕೊಂಡು ಬಂದಾಗ ಸರ್ಕಾರಿ ಸೌಲಭ್ಯ ಸಿಗದೇ ಇದ್ದಾಗ ಇನ್ನು ಸಾಲ ಪಾಲ ಮಾಡಿ ಮನೆಯಿಂದ ಕಳಿಸ್ಕೊಡ್ತಾರೆ. ಅದರಿಂದ ಅವರು ಖಾಸಗಿ ಬಸ್ಸಲ್ಲೋ ಇಲ್ಲ ಆಟೋದಲ್ಲೋ ವ್ಯವಸ್ಥೆ ಮಾಡಿಕೊಂಡು ವಿದ್ಯಾಭ್ಯಾಸದ ಮಾಡಲಿಕ್ಕೆ ಸರಿಯಾಗಿ ಸಮಯಕ್ಕೆ ಸರ್ಕಾರಿ ಬಸ್ ಸೌಲಭ್ಯವನ್ನು ಸಿಗದೇ ಇದ್ದಾಗ ಅವ್ರು ಬೇರೆದನ್ನು ಆಧಾರ ಇಟ್ಕೊಂಡಿದ್ದಾರೆ. ಇಂಥ ದುರ್ಘಟನೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಸರ್ಕಾರದವರನ್ನು ಎಚ್ಚೆತ್ತುಕೊಂಡು ಸಾರಿಗೆ ವ್ಯವಸ್ಥೆಯನ್ನು ಯಥೇಚ್ಛಿನ ರೂಪದಲ್ಲಿ ಕಳಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸಮಸ್ಯೆಯನ್ನು ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಶಾಲೆ ಕಾಲೇಜು ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಓಡಿಸುವ ಮೂಲಕ ವಿದ್ಯಾರ್ಥಿಗಳ ಪರದಾಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.